ಹಲೋ, ಹೇಗಿದ್ದೀರಾ ನೀವೆಲ್ಲರೂ? ನಾನೀಗ ಸ್ವಲ್ಪ ನಮಗೆ ಅಪ್ಪ ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸ ಈಗ ಮಾಡಲಿಕ್ಕೆ ಹೇಳಿದ್ದಾರೆ. ಚಪ್ಪಲ್ ಹುಡುಕ್ತಾ ಇದ್ದಾರೆ, ಚಪ್ಪಲ್ ಕಾಣೋದಿಲ್ಲ. ಯಾವ ಚಪ್ಪಲ್ ಹಾಕೋದು? ಎಲ್ಲ ಚಪ್ಪಲ್ ಹಾಕ್ಕೊಂಡು ಹೋಗಿದ್ದಾರೆ. ನನ್ನದು ಹೊಸ ಚಪ್ಪಲ್ ಉಂಟು, ಅದನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ. ಒಂದು ಚಪ್ಪಲಿಲ್ಲ ಮರ, ಎಲ್ಲ ಚಪ್ಪಲ್ ಹಾಕಿಕೊಂಡು ಹೋಗಿದ್ದಾರೆ ಇಬ್ಬರು ಮಂಗನವರು. ಇಲ್ಲಿ ಎಲ್ಲ ಹೊಸ ಹೊಸ ಚಪ್ಪಲ್ ಇರೋದು. ಕಚ್ಚಿ ಚಪ್ಪಲ್ ಹಾಕಿ ಹೋಗ್ಬೇಕಾ? ನಾಡು ಚಲ್ಪಾಟ್ ಚಪ್ಪಲ್ ಇಲ್ಲ ಈಗ, ಇದೊಂದು ಚಲ್ಪಾಟ್ ಚಪ್ಪಲ್, ಇದನ್ನು ಹಾಕಿದಾರೆ ಹೋಗ್ಬೇಕು. ಈಗ ಇದುವೇ ಗೊತ್ತಿಲ್ಲ ಲಾಸ್ಟಿಗೆ ನನಗೆ. ಇಲ್ಲ ನೋಡಿ, ನಮ್ಮ ಇದ್ಯಾರು ರಾಯಿ ಮತ್ತೆ ಜಿಬ್ಬ ಮತ್ತೆ ಚೂಚಿ ಬತ್ತಾ ಬೇ ಕಾಲರೆ ಜಾಲಾಡ್ಬಿಡ್ಲಿಕ್ಕೆ ಇತ್ಲಿ. ನನ್ನ ತಂಗಿ ಅವರನ್ನು ಸ್ವಲ್ಪ ವಾಕಿಂಗ್ ಕರ್ಕೊಂಡು ಬಂದಿದ್ದಾರೆ. ವಾಕಿಂಗಲ್ಲ, ಕೆಲವೆಲ್ಲ ಸೌಂಡ್ ನಿಮಗೆ ಎಣ್ಣೆ ಎಲ್ಲ ಕೇಳಲಿಕ್ಕಿಲ್ಲ, ಯಾಕಂದರೆ ಅದಕ್ಕೆ ಇದಾಗಿದೆ, ನೋಸ್ ಬ್ಲಾಕ್ ಆಗಿದೆ. ಅದಕ್ಕೆ ಕಿಂಗ್ ಅಂತ ಹೇಳಿಕ್ಕೆ ವಾಕಿಂಗ್ ಅಂತ ಕೇಳ್ಬೋದು, ಆಯಿತಾ? ಸೊ ವಾಕಿಂಗ್ ಕರ್ಕೊಂಡು ಬಂದಿದ್ದಾಳೆ. ಬರೀ ನೋಡಿ, ಅದರದ್ದು ಬ್ರೇಕ್ ಟೈಮ್. ಇಲ್ಲಿ ನೋಡಿ, ಇಲ್ಲಿ ಒಂದು ಅಮ್ಮ ಎಂಥದ್ದು ಸರ್ಕಸ್ ಮಾಡ್ತಾ ಇದ್ದಾರೆ. ಮಂಡೆ ಪೊಡತ್ತು. ಅಮ್ಮಂದು ಈಗ ಕೆಲಸ ಆಗ್ತಾ ಉಂಟು. ಈಗ ನಮಗೆ ದೊಡ್ಡ ಕೆಲಸ ಕೊಟ್ಟಿದ್ದಾರೆ ಅಪ್ಪ, ಈಗ ಅದು ಕೂಡ ಮಾಡಲಿಕ್ಕೆ ಉಂಟು. ಇಲ್ಲಿ ಭಯಂಕರ ಸೊಳ್ಳೆ ಮರೆ, ಇದು ಮಳೆ ಬಂದ ಮೇಲೆ ಉಂಟಲ್ಲ, ಸೊಳ್ಳೆ ಎಲ್ಲ ಕಡೆ ಸೊಳ್ಳೆ. ಇದು ಗೊತ್ತಾಯ್ತಲ್ಲ ಎಂತ ಅಂತ? ಇದು ನನ್ನ ಅಮ್ಮಂದು ತೊಂಡೆಕಾಯಿ. ಒಂದು ಸಿಂಗರ್ ಬಂದಿದ್ದಾಳೆ ನೋಡಿ. ರಾಯ್ ಕಾಲರೆ ಅಪ್ಪ ಅಮ್ಮ ಏನಾದರೂ ಮಾಡ್ತಾ ಇರ್ತಾರೆ. ಇಲ್ಲಿ ತುಂಬ ಸೊಳ್ಳೆ ಇದೆ. ಅದು ಯಾಕಂದರೆ ಮಳೆ ಬಂದದಷ್ಟೇ ಅಲ್ಲ, ಅದಕ್ಕೆ ಇರ್ಬೋದು, ತುಂಬ ಸೊಳ್ಳೆ ಇದೆ. ಇದು ನಾಯಿಗಳದ್ದು ಟಾಯ್ಲೆಟ್ ಸ್ಪಾಟ್ ಅಂತೆ. ಹಾಗೆ ಇವಳೊಬ್ಬಳು ನನ್ನ ತಂಗಿ ನಾಯಿದು ಓನರ್, ಹಾಗೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ತಗೊಂಡು ಹೋಗ್ತಾ ಇದ್ದಾಳೆ. ಇದು ನಮ್ಮದು ಜರ್ಸಿ ನಾಯಿ. ಇದು ನಮ್ಮದು UK ಲೇಡಿ. ಜರ್ಸಿ ನಾಯಿ, ಅದು ಜರ್ಮನ್ ನಾಯಿ. ಇದು ಜರ್ಸಿ ನಾಯಿ ಅಂತೆ. ಇದು ಜರ್ಸಿ ನಾಯಿ ಅಂತೆ. ಮತ್ತೆ ಇದು ಜರ್ಮನ್ ನಾಯಿ ಅಂತೆ. ಹ್ಯಾಂಗೆ ಅಮ್ಕ ಕಾಮಾರತ ಸೀನ್ ಆಯಿತು. ನಮ್ಮ ನಾಯಿ, ಬೇರೆ ನಾಯಿಯನ್ನು ಇಲ್ಲಿ ಈ ರೋಡಲ್ಲಿ ಬೇರೆ ನಾಯಿ ಇತ್ತು. ಇದು ನಮ್ಮದು ರೋಡ್ ನೋಡಿ, ಮೇನ್ ರೋಡು. ಆ ನಾಯಿ ನೋಡಿ ನಮ್ಮ ನಾಯಿ ನನ್ನ ತಂಗಿ ಕೈಯಿಂದ ಬಿಡಿಸಿ ಓಡಿ ಬಂದಿತ್ತು. ಮಿಸ್ ಆಗಿತ್ತು, ಇಲ್ಲೆಲ್ಲೂ ಓಡಿತ್ತು ಆ ನಾಯಿ ಒಟ್ಟಿಗೆ. ನನಗೆ ಹೆದರಿಕೆ, ಎಲ್ಲಾದರೂ ಆ ನಾಯಿಗಳು ಇವರಿಗೆ ಕಚ್ಚಿದ್ರೆ. ಆಮೇಲೆ ಈ ನಾಯಿಗಳಿಗೆ ನಾವು ರೇಬಿಸ್ ಎಲ್ಲ ಕೊಡ್ತೇವೆ. ಆ ನಾಯಿಗಳಿಗೆ ಏನು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ ಅಲ್ಲ, ಅದು ಈ ಕಡೆ ಬೀದಿಯಲ್ಲೇ ಸುತ್ತಾಡ್ತಾ ಇರ್ತವೆ ಆ ನಾಯಿಗಳು. ಆಮೇಲೆ ನಮ್ಮ ನಾಯಿನ ಮತ್ತು ಇನ್ನೊಂದು ಜರ್ಮನ್ ಶೆಪರ್ಡ್ ನಾಯಿನ ಇಬ್ಬರನ್ನು ನಾವು ಒಟ್ಟಿಗೆ ಕಟ್ತೇವೆ. ಈ ಥರ ಬೇರೆ ಈಗ ಸ್ಟ್ರೀಟಲ್ಲಿ ಡಾಗ್ಸ್ ಎಲ್ಲ ಇರ್ತದೆ. ಏನಾಗ್ತದೆ ಅಂದರೆ ಅವರು ಅದಕ್ಕೆ ಎಷ್ಟು ಆ ಮನೆಯವರು ಇಂಜೆಕ್ಷನ್ ಕೊಡ್ತಾರಾ ಅಲ್ಲ, ಯಾವುದೆಲ್ಲ ವ್ಯಾಕ್ಸಿನೇಷನ್ ಕೊಡ್ತಾರೆ ಗೊತ್ತಿಲ್ಲ ಅಲ್ಲ. ಸೊ ಅವರು ಕೊಡೋದಿದ್ರೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಇವರಿಗೆ ಕಚ್ಚಿದ್ರೆ ಇವರಿಗೆ ಬರ್ತದಲ್ಲ. ಸೊ ಅದು ನಮಗೆ ಟೆನ್ಷನ್ ಆಗ್ತದೆ. ನಮಗೆ ಆ್ಯಕ್ಚುಲಿ ಟೆನ್ಷನ್ ಆಯಿತು. ಈಗ ಫೈನಲಿ ಸಿಕ್ಕಿದೆ, ತೋರಿಸ್ತೇನೆ ಅದ್ರದ್ದು ಸಿಚುವೇಶನ್. ಸುಸ್ತಾಯ್ತು ನನಗಂತೂ ಓಡಲಿಕ್ಕಾಗಲಿಲ್ಲ. ಓಡಿ ಬಂದು ನೋಡಿ, ಇಲ್ಲಿದೆ ಇದು. ರಾಯ್ ಇಸ್ ದ ಎಕ್ಸ್ಪ್ಲೋರರ್. ಮಂಡೆ ಬಿಡೋದು. ಇದು ಕಂಟೆಂಟ್.
ಸ್ವಲ್ಪ ಸೈಡ್ ನಿಲ್ಲಿ ಮಂಡೆ ಹೋಗ್ಬೋದು ಕಾಣ್ತದೆ ಧರ್ಮದಲ್ಲಿ. ಇದು ಉಯ್ಯಾಲೆ ಈಗ ಯಾಕೆ ಆಡುದು ಇದೆಲ್ಲ ಹೇಳುವವರು ಮಂಡೆ ಪಡತ್ಗೋ ಅಪ್ಪ ಗೊತ್ತ ಈಗ ಗೊತ್ತ ನಿನ್ನ ಶಕ್ತಿ ಮಾತ್ರ ಬಂದಿದ್ದು ಶಕ್ತಿ ಮಾತಾಡ ವಿನೀತಾ ಬೈ ಇದಕ್ಕೆ ಬಿಕ್ಲಿಕ್ಕೆ ಆಗುದಿಲ್ಲ ಮತ್ತೆ ಅಲ್ಲಿ ಈಗ ತೆಂಗಿನಕಾಯಿ ತೆಗಿತಾ ಇದ್ದಾರೆ. ಈಗ ಬರ್ತದೆ ಇದು ಲಾಸ್ಟ್ ಬರ್ತದೆ. ಬೀನಿಲ್ಲ ಫೈನಲಿ ಒಂದು ಬಿತ್ತು. ಎಂತ ಇದೊಂದು ಹೋಗಿದೆಯಾ ಅದು ಮಂಡೆ ಹೋಗಿದೆ ಅದರದು ಫುಲ್ ರಿವರ್ಸ್ ಗೇರ್ ನಿನ್ನ ಅಲ್ಲ ಇದು ದೊಡ್ಡ ಕಾಲು ಸವಿ ಸವಿ ನೆನಪು ಸಾವಿರ ನೆನಪುಂಟು ಕಾಲು ನೆನಪಿಲ್ಲ ನಿಮಗೆ ಅನ್ನಭಯ ಅಲ್ಲ ಅದು ಕಾರದ್ದು ಫಸ್ಟ್ ಇಲ್ಲಿ ಹಾಕಿದ್ದು ನಾನು ಟಯರ್ ಯಾಕೆ ನೆನಪಿಲ್ಲ ನಿನಗೆ ಅದು ಮಾತ್ರ ಹೊಸ ಗಾಡಿದು ಮಾತ್ರ ನೆನಪು ನಮಗೆಲ್ಲ ನೆನಪುಂಟು ನನಗೆಲ್ಲ ನೆನಪು ಅದು ಬರುದಿಲ್ಲ ಬಾ ಬತ್ತು ಎರಡು ಬಿತ್ತು. ಈಗ ನಾನು ಯಬ್ಬಾ ಅಲ್ಲಿ ಒಂದು ಬಾಯಮ್ಮ ಬರ್ತಾ ಉಂಟು. ಹೇಗಾದ್ರೂ ಒಂದು ಬಿದ್ದರೆ ಸಾಕು ಅಷ್ಟೇ. ಮೆಲ್ಲ ಮೆಲ್ಲ ಬಂತು. ಎಷ್ಟು ಬಿತ್ತು? ಇನ್ನೊಂದುಂಟು ತೆಗಿ. ನೀನು ಆ ದೋಂಟಿ ಮಾತ್ರ ಲಗಡೆ ಆಗಿದೆ ಆಯ್ತಾ. ಈ ದೋಂಟಿದು ಮಂಡೆ ಒಂದೇ ಮರಕ್ಕೆ ಮಂಡೆ ಹೋಗಿದ್ದು ದೋಂಟಿದು. ಆಯ್ತು, ಸಕ್ಸಸ್, ಗುಡ್ ಜಾಬ್, ವೆಲ್ ಡನ್. ನಾನು 3 ತೆಗ್ದೆ. ಇದು ತುಂಬಾ ಕಷ್ಟದ ಕೆಲಸ ಉಂಟು ಆಯ್ತಾ. ನೀನು ಸ್ಟ್ರಾಂಗ್. ಒಡ್ಲಾಗಿ ಇದು ನೋಡಿ, ಇದೆಲ್ಲ ತೆಗಿಲಿಕ್ಕುಂಟು. ಎಲ್ಲ ಹೆಡ್ ಬಕ್ಲೆ ಇರುವ ಬಡಿಯಲ್ಲಿ ಹೆಡ್ ಬಕ್ಲೆ ಮಾಡಬೇಕು ಅಂತೆ ಕೆಲಸ. ಅದಕ್ಕೆ ನಮ್ಮ ಅಪ್ಪ ಇಲ್ಲಿ ಸ್ವಲ್ಪ ಕೆಲಸ ಉಂಟು, ಮಲಗಿದ್ದು ಸಾಕು ಮಾಡಿ ಅಂತ ಹೇಳಿದರು. ಅದಕ್ಕೆ ನಾವು ಸೀದಾ ಬಂದು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೇವೆ. ಆಯಿತು, ಆಲ್ಮೋಸ್ಟ್ ಈಗ ಇಲ್ಲಿ ಸ್ವಲ್ಪ ಟಿಬ್ಬರದ್ದು ಡಬ್ಬದು ದೋಟಿ ಬಿಡ್ದಿದ್ದೆ. ದೋಟಿದು ಕೊಕ್ಕೆ ಸಹ ಹೋಗಿದೆ. ನಾನು ಮಾಡಿದೆ ಅಲ್ಲ, ನೀನು ಬಿಕ್ಕಿ 3 ಮಾಡುವಾಗ ನಾನು ಒಟ್ಟಿಗೆ 4 ಹಾಕಿದೆ. ಸಾಯಿಸ್ಬೇಡಿ, ನನಗೊಬ್ಬ ಮಗ ಇದ್ದಾನೆ. ಇದೆಂತ ಈ ಬಾಯಮ್ಮ ಎಲ್ಲ ಮರವನ್ನ ಬೋಳ್ ಮಂಡೆ ಮಾಡಿ ಹಾಕ್ತಾರ ಅಂತ. ನನ್ನ ಅಮ್ಮನನ್ನು ನೋಡಿ ಅಬಡಿ ಪಾಪ ಆಗುದಿಲ್ಲ ಆಯ್ತಾ, ಸಾಕಾಗಿದೆ. ಫ್ಯಾನ್ ಹಾಕಿರ ಈಗಲ್ಲ. ಕಾಲೆ ಬುಡಿ ಅದ್ರದ್ದು ಕೊಕ್ಕೆ ಹೋಗಿದೆಯಾ? ಈಗ ಇದು ಕೆಲಸ ಆಗುದಿಲ್ಲ ಅಂತ ಹೇಳಿ ಅದು ನಮ್ಮದು ದೋಂಟಿ ಎಂತ ಹೇಳ್ತಾರೆ, ನಂಗೆ ಕನ್ನಡದಲ್ಲಿ ಕರೆಕ್ಟಾಗಿ ಹೇಳಿಕ್ಕೆ ಬರೋದಿಲ್ಲ. ತುಳು ಲ್ಯಾಂಗ್ವೇಜಲ್ಲಿ ನಾವು ದೋಂಟಿ ಅಂತ ಹೇಳ್ತೇವೆ. ಅದರದ್ದು ಅದು ಇದಿದೆ ಅಲ್ಲ, ಕೊಕ್ಕೆ ಇದೆ ಅಲ್ಲ, ಅದು ಈಗ ಆಗಿದೆ. ತೋರಿಸಬಿ ಹೇಗೆ ಆಗಿದೆ ಅಂತ ನೋಡಿ. ಹೀಗೆ ಆಗಿದೆ, ಕುತ್ತದಿ ಇಲ್ಲಿ ನೋಡಿ, ಹೀಗೆ ಆಗಿದೆ. ಸೊ ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಸಾಕಾಗೋದಿಲ್ಲ. ಅದಕ್ಕೆ ಇವರು ಹೋಗಿ ಏನೋ ತರ್ಲಿಕ್ಕೆ ಹೋಗಿದ್ದಾರೆ. ಹಬ್ಬ ಮತ್ತೆ ತಗ್ಗಿ ಏನೋ ಹುಡುಕಿ ತರ್ತಾರಂತೆ. ಅಲ್ಲಿ ತನಕ ವೆಯ್ಟ್ ಮಾಡುವ ಎಂತ ತರ್ತಾರೆ ಅಂತ. ಹೇಗೆ ತೆಂಗಿನಕಾಯಿ ಸ್ಪೀಡಲ್ಲಿ ತೆಗಿಲಿಕ್ಕೆ ಆಗ್ತದ ಅಂತ ನೋಡುವ.
ನನಗೆ ಆ್ಯಕ್ಚುಲಿ ಶೀತ ಆಗಿದೆ, ಕಫ ಆಗಿದೆ. ಸೊ ನನಗೆ ಕರೆಕ್ಟಾಗಿ ಮಾತಾಡಲಿಕ್ಕೆ ಆಗೋದು. ನನಗೆ ಇಲ್ಲಿಗೆ ಗಂಟಲಿಗೆ ಸಿಕ್ಕಾಕೊಂಡಾಗ ಆಗ್ತದೆ. ಕೆಲವು ವರ್ಡ್ಸ್ ಎಲ್ಲ ನುಂಗಿ ಹೋಗ್ತದೆ. ಅದು ಹೇಳಲಿಕ್ಕೆ ಕೆಲವು ವರ್ಡ್ಸ್ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೇನೆ, ಮಾತಾಡಲಿಕ್ಕೆ ಟ್ರೈ ಮಾಡ್ತೇನೆ, ಆದರೆ ಅದು ಬರೋದಿಲ್ಲ ಹೊರಗೆ. ನಾವು ಈಗ ಇಷ್ಟು ತೆಗೆದ ನೋಡಿ ಕೆಲಸ ನೋಡಿ ಇದೆಲ್ಲ ತೆಗೆದು ಗರಿ ಎಲ್ಲ ಇದೆ ಅಲ್ಲ, ಇದೆಲ್ಲ ತೆಗೆದು ಈಗ ಎಲ್ಲ ತೆಗೆದದ್ದು ಆಗುವಷ್ಟು ಕೈಯಿಂದ ಎಲ್ದು ಒಣಗಿದೆಲ್ಲ ತೆಗೆದದ್ದು. ಯಾಕಂದರೆ ಇದು ಬೇಗ ಮಳೆ ಬರ್ತದಲ್ಲ, ಅದಕ್ಕೆ ಬೇಗ ಎಲ್ಲ ತೆಗೆದ್ರೆ ಒಳ್ಳೆಯದು ಅಂತೇಳಿ ಎಲ್ಲ ತೆಗೆದಿದ್ದಾರೆ ನೋಡಿ. ಎಲ್ಲ ಕಡೆ ನೋಡಿ ಎಲ್ಲ ತೆಗೆದಿದ್ದಾರೆ ಇಲ್ಲಿ. ಇವು ತಂದಿದ್ದಾರೆ ಅವರು. ಈಗ ಇದರಲ್ಲಿ ನೋಡುವ, ಅದೇ ಇದು ಅಷ್ಟು ಸುಲಭ ಇಲ್ಲ, ನೋಡಿದಷ್ಟು ಸುಲಭ ಇಲ್ಲ. ये पोलीले तिथले सुलभ ना आम्ही लास्ट टाइम ॲक्सिडेंट आहे आम्ही कितले कष्ट आयला तर ताका बांधून पुरा हेड बक्ले स्ट्रांग गुरु ನೋಡಿ ಹೆಡ್ ಬಕ್ಲೆ ಕಮ್ಮಿ ಇದ್ದಾರಾ, ಸ್ಟ್ರಾಂಗ್ ಇಲ್ವಾ? ಮಂಡೆ ಪಡತ್ ಪಬ್ಬೆ ಮಂಡೆ ಪಡತ್ ಈಗ ಹತ್ಲಿಕ್ಕೆ ಒಬ್ಬರ ಮೇಲೆ ಒಬ್ಬರು ಟ್ರೈ ಮಾಡ್ತಾ ಇದ್ದಾರೆ. ಯಾರು ಕೊನೆಗೆ ಹತ್ತಾರೆ ಗೊತ್ತಿಲ್ಲ. ಸರಿ, ಇದು ಅಲ್ಲಾಡ್ತದೆ, ಸ್ವಲ್ಪ ಅಲ್ಲಾಡ್ತದೆ. ಲಾಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ ಕರಿಬೆಳಸು ಅದನ್ನು ತೆಗಿಲಿಕ್ಕೆ, ವಿಲೆದಲ್ಲೇ ಅಲ್ಲ, ಕರಿಬೆಳಸು ತೆಗಿಲಿಕ್ಕೆ ಕೂಡ ನಾವು ಇದನ್ನೇ ಮರಕ್ಕೆ ಹತ್ತಿದ್ದೇವೆ. ಸ್ಟಾರ್ಟಿಂಗ್ ಫುಲ್ ಅಲ್ಲಾಡ್ತಾ ಇತ್ತು, ತುಂಬ ಕಷ್ಟ ಅನಿಸ್ತಾ ಇತ್ತು. ಬಟ್ ಒಮ್ಮೆ ಗ್ರಿಪ್ ಸಿಕ್ಕಿದ್ದಾದಮೇಲೆ ಒಂದು ಟ್ರಿಕ್ಸ್, ಒಂದು ನ್ಯಾಕ್ ಬಂದಮೇಲೆ ಆರಾಮ್ಸೆ ನಮಗೆ ತೆಗಿಲಿಕ್ಕೆ ಆಗ್ತದೆ. ಬಟ್ ಇದು ನಮಗೆ ಧೈರ್ಯ ಇಲ್ಲ, ಯಾಕಂದರೆ ಇದು ಅಲ್ಲಾಡ್ತದೆ. ಉತ್ಕಾಗ್ದೆ ಉಚ್ಚಿ पेकटा दोरीगल बाइक देऊ सबात ऐसे ओडू पेकटा दोरी गाल के एचे काही गो सकले या सोंदी लाजला रे ते फर्स्ट ती दोरी गालचे बाकी तुझे पेकटा गालचे ऐसे सोडाचे ये मुलांग दोरनी दोस्ते मुलांग दोरताना कांबा मुकामला आधार होताले ये आम्ही ऐसे दोरला आमका काही नाही सोडून ये ಇದು ಫಿಕ್ಸ್ ಮಾಡುವ ಎಲ್ಲ ಸೊಳ್ಳೆ ಎಲ್ಲ ಇದೆ. ಇಲ್ಲಿ ನೋಡಿದ್ದೀರಾ, ನೋಡಿ ಇಲ್ಲಿ ನೋಡಿ, ಇದು ನನ್ನ ಅಪ್ಪದ್ದು ಆತ, ಅಪ್ಪ ಹಾಕಿರಬೇಕು. ಅಪ್ಪದ್ದು ಇದೆಲ್ಲ ರಾಶಿ ಬಡಿ ಹಾಕಿದ್ದಾರೆ. ಇದೆಲ್ಲ ಯಾವುದು ಮರ, ಒಣಗಿದ್ದು ಮರ, ಅದು ಇದು ಎಲ್ಲ ಹಾಕಿದ್ದಾರೆ. ಯಾಕಂದರೆ ಇದು ಮಳೆಗಾಲಕ್ಕೆ ಬಿಸಿ ನೀರು ಮಾಡಲಿಕ್ಕೆ ಎಲ್ಲ ಆಗ್ತದಲ್ಲ, ಗ್ಯಾಸ್ ಉಳಿತಾಯ ಮಾಡಬೇಕಲ್ಲ. ನಾವು ಇಲ್ಲಿದ್ದಾಗ ನಮಗೆ ಯಾಕೆ ಸುಮ್ಮನೆ ನಾವು ಗ್ಯಾಸ್ ಜಾಸ್ತಿ ಯೂಸ್ ಮಾಡಬೇಕು? ಅಡುಗೆ ಪದಾರ್ಥಕ್ಕೆ ಎಲ್ಲ ಮಾಡ್ತೇವೆ. ಇದಕ್ಕೆ ಬಿಸಿ ಸ್ನಾನ ಮಾಡಲಿಕ್ಕೆ ಇಲ್ಲೇ ಬಿಸಿ ಮಾಡ್ಬೋದಲ್ಲ, ಅದಕ್ಕೋಸ್ಕರ ಎಲ್ಲ ರಾಶಿ ಮಾಡಿಟ್ಟಿದ್ದಾರೆ. ಇದರಿಗೆ ನಮ್ಮ ಗತಿ ನೋಡಿ, ಅದನ್ನು ಅಲ್ಲಿ ಬಿಟ್ವಿ ಪುನಃ ವಾಪಸ್ ಇದಕ್ಕೆ. ಯಾಕಂದರೆ ತುಂಬ ಡೇಂಜರ್ ಅದು. ಒಬ್ಬೆ ಬೆಡ್ ಮೇಲೆ ಹತ್ತಿ ಬೆಡ್ ಮುರಿದ್ರೆ ಉಂಟಲ್ಲ, ಹೋಯ್ತು. ಈಗ ಹಬ್ಬದ್ದು ಸರದಿ ಮಂಡೆ ಮಾಡತ್ತ. ಇದಕ್ಕೊಂದು ಸ್ಟೋರಿ ಇದೆ ನೋಡಿ. ಇಲ್ಲಿ 4 ಗಿಡ ಇದೆ. ಇದಕ್ಕೆ ಅಪ್ಪ ಒಂದು ಸ್ಟೋರಿ ಹೇಳಿದರು. 30 ಏನೋ ಬೀಜ ಹಾಕಿದ್ರಂತೆ, ಉಳಿದದ್ದು 5 ಬೀಜ ಅಂತೆ. ಈಗ ಸದ್ಯಕ್ಕೆ ಇರೋದು 4 ಗಿಡ. ಇದು ಇದರದ್ದು ಸ್ಟೋರಿ. ಹಾಯ್ ಸಂಗ. ಹಾಯ್. ಅಯ್ಯೋ ಮೆಲ್ಲ ಬರ, ಇಲ್ಲಿ ಬರ. ಪೂರ ಪೂರ ಆಗಲ್ಲ ಇಲ್ಲಿ ನೋಡ ಮಂಗ ಸಕಲ್ ಪುಲಿ ಇದೆ.
ಲವ್ ಲಿಂಬಬಡಿಯಲ್ಲಿ ಕೂಡ ಇತ್ತ ನಾಯಿ ಹುಟ್ಟ ನೋಡಿ ನಾಯಿ ನೋಡಿ ತೆಂಗಿನಕಾಯಿ ಐ ತೆಂಗಿನಕಾಯಿಯನ್ನು ಹೇಗೆ ನೋಡಿ ಸ್ವಲ್ಪ ಗೋಧಿ ಬಸುದು ತೆಂಗಿನಕಾಯಿದು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಸುಲಿಯುವುದು ಇಲ್ಲಿ ನೋಡಿ ಇವಳು ಮಂಗ ನೋಡಿ ಮಾಡುದು ನೋಡಿ ಇಲ್ಲಿ ನೋಡಿ ನೋಡಿ ಲಿಂಬಬಡಿಯಲ್ಲಿ ಕೂಡ ನಾಯಿ ಈ ತರ ನಾಯಿ ಹುಟ್ಟ ನೋಡಿ ಇದು ಮಲ್ಟಿ ಟ್ಯಾಲೆಂಟೆಡ್ ರಾಗೋ ಏಕೆ ಇದೆ ಆತ ಇಲ್ಲ ಮಲ್ಟಿ ಟ್ಯಾಲೆಂಟೆಡ್ ನೋಡಿ ನೋಡಿ ಈಗ ಇದು ಮಲ್ಟಿ ಟ್ಯಾಲೆಂಟೆಡ್ ಬೇಡ ಇಲ್ಲಿ ನೋಡಿ ಈಗ ಅವರಿಗೆ ತೋರಿಸ್ಲಿಕ್ಕೆ ಉಂಟು ಎಲ್ಲಿ ಹಾಕ್ಲಿಕ್ಕೆ ಇರುತ್ತೆ ಅಲ್ಲಿ ಮೂರು ಜನ ಅದು ಸೀದಾ ಕಿಚನ್ ಅಲ್ಲಿ ಅದಿಲ್ಲಿ ಒಳಗಿಟ್ಟಿದೆ ತೆಂಗಿನಕಾಯಿ ಇಲ್ಲಿ ಅಂತ ತುರುಕ್ರೆ ವೆರಿ ಗುಡ್ ಕಾಲೆ ಪಿಶಬರಿ करता है Give me, man. Before you just you can get it. ಯಾರಿವಳು ಸೂಜಿ ಮಲೆ ಕಂಡವಳು ಮುರಿತು ಕೊಕ್ಕೆ ಹೋಯ್ತು ಕೊಕ್ಕೆ ಹೋಯ್ತು ಅದುವೇ ನಮ್ಮ ಟ್ಯಾಲೆಂಟ್. ನಿಮಗೆ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.